ಅದರಲ್ಲಿ ಸ್ವಲ್ಪ ನನಗೆ ಬೆಳವಣಿಗೆ ನನ್ನಿಂದಲೇ ನನ್ನ ದಿನಚರಿಯಿಂದಲೂ ಸ್ವಲ್ಪ ಚೇಂಜ್ ಮಾಡ್ಕೋಬೇಕಿತ್ತು. ಸರ್ ನನಗೆ ಅಲ್ಲಿ ನಾವು 3-4 ವರ್ಷದಿಂದನೂ ಅವ್ರದ್ದು ಆಡಿಯೋ ನೋಡ್ತಾ ಇದ್ದೆ, ಆಡಿಯೋ ವಿಡಿಯೋನ. ನನಗೆ ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮಿಂದ ಬರೋಕ್ಕಾಗಲಿಲ್ಲ. ಹಂಗಾಗಿ ಇವಾಗ ಬರಲೇಬೇಕು ಅಂತೇಳಿ ಬಂದೆ. 1 ಇಯರ್ ಬ್ಯಾಕ್ ಸಿಲ್ವರ್ ಮೆಂಬರ್ ಆಗಿದ್ದೆ ಅವಾಗಲೇ. ಈಗ ನೆಕ್ಸ್ಟ್ ಡೈಮಂಡ್ ಮೆಂಬರ್ಗೆ ಜಾಯ್ನ್ ಆಗಿದ್ದೀನಿ. ತುಂಬ ಹೆಲ್ಪ್ ಇದೆ ನನಗೆ, ನಾನು ಗ್ರೋತ್ ಆಗ್ಬೋದು ಅನ್ನೋ ಒಂದು ಇಂಟೆನ್ಷನಿಂದ ಇದಕ್ಕೆ ಬಂದಿದ್ದೀನಿ. ಏನು ಬೆಳೆದಿದ್ದೀರಾ, ಏನೇನು ಇಂಪ್ಲಿಮೆಂಟ್ ಮಾಡಿದ್ರಿ? ಸರ್, ನಾನು ಸಿಲ್ವರ್ ಮೆಂಬರ್ ಆದಮೇಲೆ ನೀವು ಒಂದು 7 ಸ್ಟೆಪ್ಸ್ ಹೇಳ್ಕೊಟ್ಟಿದ್ರಿ. ಫಸ್ಟ್ ನೀವು ಅಪ್ಡೇಟ್ ಆಗಬೇಕು, ಮತ್ತು ಮ್ಯಾನೇಜ್ಮೆಂಟ್ ಕ್ಲೈಂಟ್ನ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದೆಲ್ಲ ಕಲಿಬೇಕು. ನೀವು ಸೆಲ್ಫು ನೀಟಾಗಿ ಇದ್ದರೆ ಆಮೇಲೆ ನೀವು ಮಾಡ್ಬೋದು ಅಂತೇಳಿ ಅದನ್ನು ಮಾಡ್ಕೊಂಡಿದ್ದೀನಿ. ಗ್ರೋತ್ ಆಗಿದ್ದೀರಾ? ಆಲ್ ದಿ ಬೆಸ್ಟ್ ಮಾಡ್ತಾರೆ. ಈಗ ನೆಕ್ಸ್ಟ್ ಯಾರು ಪರಿಚಯ ಮಾಡ್ಕೊಳ್ತೀನಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲತಾ ಅಂತ ಹೇಳ್ಬಿಟ್ಟು. ಹಾಯ್ ಲತಾ. ಹಾಯ್ ಎವ್ರಿವನ್. ಸೊ ನಾನು ತುಮಕೂರಿಂದ ಬಂದಿದ್ದೀನಿ. ನನ್ನ ಬಿಸ್ನೆಸ್ ಬಂದು ರಿಟೇಲ್ ಬಿಟ್ಟು ಜೊತೆಗೆ ಸ್ಯಾರಿ ಬಿಸ್ನೆಸ್ಸು. ಓವರಾಲ್ ಮಲ್ಟಿ ಬಿಸ್ನೆಸ್ ಥರ ನಾನು ಸ್ಟಾರ್ಟ್ ಮಾಡಿದ್ದೆ ಮನೆಯಿಂದ. ಈಗ ಅದೇ ಲೈಕ್ ಮೌತ್ ಟು ಮೌತ್ ಜನರೇಟ್ ಆಗಿ ನನಗೊಂದು ಶಾಪ್ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿತು. ಹಾಗಾಗಿ ಇವಾಗ ಶಾಪ್ ಮಾಡಿದ್ದೀನಿ. ರಿಟರ್ನ್ ಬಿಟ್ಟು ಕ್ಲಾತ್ಸು ಜೊತೆ ಕಾಸ್ಮೆಟಿಕ್ಸು ಆಲ್ ಇನ್ ಒನ್. ನನ್ನ ಶಾಪ್ A to Z ಶಾಪ್ ಅಂತ ಇದೆ. ಸೊ ಇದು ನನಗೆ ಕೊಟ್ಟಿದ್ದು ನಿಜವಾಗ್ಲೂ ಕಸ್ಟಮರ್ಸಿಂದ ಆ ಒಂದು ಹೆಸರು ಬಂತು. ನಾನು ಇಲ್ಲಿವರೆಗೂ ಒಂದು ಹೆಸರು ಇಟ್ಕೊಂಡಿಲ್ಲ. ಸೊ ಇದು ಇಲ್ಲಿಗೆ ಬರ್ಲಿಕ್ಕೆ ಕಾರಣ ಅಂತಂದಾಗ ಸೋಷಿಯಲ್ ಮೀಡಿಯಾ ಜೊತೆಗೆ ಅಪ್ಡೇಟ್ ಈಗಿನ ಜನ್ರೇಷನಿಗೆ ತಕ್ಕಂಗೆ ನಮ್ಮ ಬಿಸ್ನೆಸ್ನ ಚೇಂಜ್ ಮಾಡಿಕೊಡ್ಬೇಕು. ಮೈಂಡ್ ಥಾಟ್ ಆಗಿರ್ಬೋದು, ಮತ್ತು ಲೈಫ್ ಸ್ಟೈಲ್ ಆಗಿರ್ಬೋದು, ಸ್ಕಿಲ್ಸ್ ಆಗಿರ್ಬೋದು, ನಮ್ಮ ಬಿಸ್ನೆಸ್ ಡೆವಲಪ್ಮೆಂಟ್ ಆಗಿರ್ಬೋದು, ಎವ್ರಿಥಿಂಗ್ನ ಚೇಂಜ್ ಮಾಡಿಕೊಡ್ಬೇಕು ಅಂತಂದರೆ ಒಬ್ಬ ಗುರು ಬೇಕು. ಆ ಒಂದು ಗುರು ಸತ್ಯ ಸರ್ ಸಿಕ್ಕಿದ್ದಾರೆ. ಸೊ ನನಗೆ ತುಂಬ ಖುಷಿನೇ ಆಗ್ತದೆ. ಯಾಕಂದರೆ ಇಷ್ಟು ಧೈರ್ಯವಾಗಿ ಮೈಕ್ ಇಟ್ಕೊಂಡು ಮಾತಾಡಬೇಕು ಅಂದರೆ ತುಂಬ ಕಷ್ಟ. ಸೊ ಇದಕ್ಕೊಂದು ಪ್ಲಾಟ್ಫಾರ್ಮ್ ಬೇಕು ಅಂತಂದರೆ ನಾವು 1 to 10th ಏನು ಓದ್ತೀವಿ ಅದೇ ಥರ ಇನ್ನು ಲೈಫ್ ಜರ್ನಿ ಓದಬೇಕು, ಲೈಫ್ನ ಸೆಟಲ್ ಮಾಡ್ಕೊಳ್ಬೇಕು ಅಂತಂದಾಗ ಈ ರೀತಿ ಒಬ್ಬ ಮೆಂಟರ್ ತುಂಬ ಅವಶ್ಯಕತೆ ಅನ್ನಿಸ್ತು. ಹಾಗಾಗಿ ಲೈಫ್ ಚೇಂಜ್ ಆಪರ್ಚುನಿಟಿ ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ಲಾಟ್ಫಾರ್ಮ್ನ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಸತ್ಯ ಸರ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಯಾವಾಗ ನೀವು ಮೆಂಬರ್ ಆಗಿದ್ದು? 3 to 4 months ಆಯಿತು ಸಿಲ್ವರ್ ಮೆಂಬರ್ ಆಗಿ. ಏನು 3 ವಿಚಾರ ಇಂಪ್ಲಿಮೆಂಟ್ ಮಾಡಿದ್ದೀರಾ BTS ಜಾಯ್ನ್ ಆದಮೇಲೆ? ಏನು ಇಷ್ಟ ಆಯಿತು? ಸೊ BTS ಅಂದರೆ ಪ್ರೊಫೆಷನಲ್ ಪ್ರೀವಿಯಸ್ ಎಲ್ಲ ಅಂದರೆ ನಾರ್ಮಲಾಗಿ ಮಾಡಬೇಕು, ಒಂದು ಹಾಬಿ ಥರ ತೊಗೊಂಡಿದ್ದು ಬಿಸ್ನೆಸ್ ನಾನು. ಅಂದರೆ ಸಿಲ್ವರ್ ಮೆಂಬರ್ ಆಗಿ ಜಾಯ್ನ್ ಆದಮೇಲೆ ಇಲ್ಲ ಈ ಥರ ಒಂದು ಆಪರ್ಚುನಿಟಿ ತೊಗೊಂಡಿದ್ದೀವಿ, ಒಂದು ಆ ಥರ ಥಾಟ್ ಬಂದಿದೆ ಅಂತಂದ್ರೆ ಲೈಫ್ ಟೈಮಲ್ಲಿ ಒಂದು ಬಿಸ್ನೆಸ್ನ ಚಾಲೆಂಜಿಂಗಾಗಿ ತೊಗೊಳ್ಬೇಕು. ಆ ಚಾಲೆಂಜಿಗೆ ತೊಗೊಂಡಾಗ ನನ್ನ ಒಂದು ಮಕ್ಕಳು ಅವ್ರಿಗೆ ಒಂದು ರೋಲ್ ಮಾಡಲ್ ಆಗಬೇಕು. ಎಲ್ಲರೂ ಬೇರೆಯವ್ರನ್ನ ರೋಲ್ ಮಾಡಲಾಗಿ ನೋಡಿ ಬೆಳೀತಾರೆ. ನಾವೇ ಉದಾಹರಣೆ ಕೊಟ್ಟಾಗ್ತೀವಿ. ಎಕ್ಸಾಂಪಲ್ ಆಗಿ ಚಿರಂಜೀವಿ ಸರ್ನ ನೆನ್ನೆ ನೀವು ಹೇಳಿದ್ರಿ, ಅದೇ ರೀತಿ ನಮ್ಮ ಮಕ್ಕಳಿಗೆ ತಾಯಿಯೇ ಮೊದಲ ಗುರು, ತಾಯಿಯೇ ಮೊದಲ ಪಾಠಶಾಲೆ ಅಂದಾಗ ಸೊ ನನ್ನ ಮಕ್ಕಳಿಗೆ ಏನಾರ ಮುಂದೆ ಒಂದು ಟಾರ್ಗೆಟ್ ಇಟ್ಕೊಂಡು ಲೈಫ್ ಲೀಡ್ ಮಾಡಬೇಕು ಅಂದಾಗ ನಾವು ಫಸ್ಟ್ ಅದನ್ನ ರೂಲ್ಸ್ ಫಾಲೋ ಮಾಡಿದ್ರೆ ನಮ್ಮ ಮನೆ ಲೈಫ್ ಸ್ಟೈಲ್ನ ಚೇಂಜ್ ಮಾಡಬೇಕು ಅನ್ನೋದು ಥಾಟ್ ನನಗಿತ್ತು. ಸೊ ಹಾಗಾಗಿ ಇದನ್ನ ಪ್ರೊಫೆಷನಲಾಗಿ ಬಿಲ್ಡ್ ಮಾಡಬೇಕು ಅಂತ ಈ ಒಂದು ಅಕಾಡೆಮಿಗೆ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. Last 2 people, 2 or 3. Okay, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಭೂಷಣ್ ರಾವ್ ಅಂತೇಳಿ. ಭೂಷಣ್ ರಾವ್. ನಾನು ಉಡುಪಿಯಿಂದ ಬಂದಿದ್ದೇನೆ. ಹಾಯ್ ಭೂಷಣ್. ನಾನು ಸಾಯಿರಾಮ್ ಸಿಮೆಂಟ್ ಪ್ರಾಡಕ್ಟ್ ಅನ್ನುವ ಸಂಸ್ಥೆಯನ್ನು ನಡೆಸ್ತಾ ಇದ್ದೇನೆ. ಏನು ಪ್ರಾಡಕ್ಟ್? ಸಾಯಿರಾಮ್ ಸಿಮೆಂಟ್ ಪ್ರಾಡಕ್ಟ್. ಸಿಮೆಂಟ್ ಪ್ರಾಡಕ್ಟ್ಸ್, ಪ್ರೀಕಾಸ್ಟ್ ಕಾಂಪೌಂಡ್ ವಾಲ್, ಫೆನ್ಸಿಂಗ್ ಪೋಲ್ಸ್, ಗಾರ್ಡನ್ ಬೆಂಚ್ ಈ ಥರದ್ದೆಲ್ಲ ನಾನು ಮಾಡುವಂಥದ್ದು. ಕಳೆದ 10 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೇನೆ. ಹಾಗೂ ಸಾಯಿರಾಮ್ ಕನ್ಸ್ಟ್ರಕ್ಷನ್ ಸೊಲ್ಯೂಷನ್ ಅಂತ ಕನ್ಸ್ಟ್ರಕ್ಷನ್ ಕೂಡ ಮಾಡ್ತಾ ಇದ್ದೀನಿ. ನಾನು BTI ಜಾಯ್ನ್ ಆಗಿ ಒಂದು 3 ವಾರ ಆಗಿದೆ. 3 ವಾರ. ವೆಲ್ಕಮ್. ಥ್ಯಾಂಕ್ ಯು ಸರ್. ನಿನ್ನಿಂದ ಇವತ್ತಿನವರೆಗೂ ನಾವು ಮುಂಚೆ ಕಸ್ಟಮರ್ ಮಾಡುವ ರೀತಿ ಸ್ವಲ್ಪ ಬದಲಾಗಿದೆ. ಮುಂಚೆ ಪ್ರತಿ ಎನ್ಕ್ವೈರಿಯನ್ನು ನಾವು ಆರ್ಡರ್ ನಾವು ಮಾಡ್ತಾ ಇರಲಿಲ್ಲ. ಇನ್ನೊಂದು ಮಾಡಲೇಬೇಕು ಅಂತ ಯಾವ ಥರ ಸ್ಟ್ರಾಟಜಿ ಬಿಲ್ಡಪ್ ಮಾಡಬೇಕು ಅಂತ ಕಲ್ತಿದ್ದೀವಿ. ನನ್ನ ಹೆಸರು ಶೋಲೇಶ್ ಶಿವಗಾಂಧಿ. ನೀವು ಪರಿಚಯ ಮಾಡ್ಕೊಂಡ್ರಿ ಹೆಸರಿನ ಅಪ್ಪ ಇದ್ದವರು ಎಲ್ಲರೂ ಓಕೆ. ನೆಕ್ಸ್ಟ್ 2 people. ಓಕೆ, ಎಲ್ರಿಗೂ ಹೇಳಿ ಹಾಯ್ ಶ್ರೀ ಶೋಲೇಶ್ ಅಂತ ಹೇಳಿ. ಹ್ಯಾಪಿ. ಓಕೆ, ಎಲ್ರಿಗೂ ಹಾಯ್. ಇದು ನನ್ನ ಹೆಸರು
ರಾಜೇಶ್ ಬಲತ್ತರ್ ಅಂತೇಳಿ. ಏನಾದ್ರು ಹೆಸರು? ರಾಜೇಶ್ ಬಲತ್ತರ್. ರಾಜೇಶ್. ಅಂದರೆ ನಾನು BDM ಬಿಫೋರ್ ಒಂದು 1 ಇಯರಿಂದ ನೋಡ್ತಾ ಇದ್ದೇನೆ. ಒಂದು ಸರಿ ನಾನು ಅಡ್ವಾನ್ಸ್ ಪೇ ಮಾಡಿದೆ, ಮತ್ತು ನನಗೆ ಇದು ಆಗಿಲ್ಲ. ಬಟ್ ಆದರೂ ನಾನು ತುಂಬ ಖಾಲಿ ನಿಮ್ಮ ವಿಡಿಯೋ ನೋಡಿಯೇ ತುಂಬ ಸಿಸ್ಟಮನ್ನು ಸೆಟಪ್ ಮಾಡಿ ಈಗ ನಾನು ಒಂದು 2 ದಿವಸ 3 ದಿವಸ ಒಳಗೆ ಬರುವಾಗೆ ಆಗಿದೆ. ಅಂದರೆ ಅವರೇ ಮ್ಯಾನೇಜ್ ಮಾಡುವ ಹಾಗೆ ಸಿಸ್ಟಮ್ ರೆಡಿಯಾಗಿದೆ. ಹಾಗೆ ನಾನು ಇನ್ನು ಮಾಡ್ಬೋದು ಅಂತೇಳಿ ಇಲ್ಲಿ ಬಂದಿದ್ದೇನೆ. ಒಂದು ಪೂಜಾ ಸ್ಟೋರ್ ಮತ್ತು ಗ್ರೋಸರಿ ಎಲ್ಲ ಉಂಟು. ಮತ್ತು ಇದರಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಅಂದರೆ ಅದು ತಲೆತರದಿಂದ ಬಂದದ್ದು. ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಅದು 6 ಮಂತ್ ಆಯಿತಷ್ಟೇ ಅದರ ಬಗ್ಗೆ ಮಾರ್ಕೆಟಿಂಗ್ ಎಲ್ಲ ಮಾಡಿ. ಒಂದು ಜನ ನಮಗೆ ಆರಾಮ್ಸೆ ಒಬ್ಬರು ಸಿಗ್ತಾರೆ. ನಮ್ಮದಂದರೆ ಈ ಕನ್ನಡ ತುಳು, ನಾವು ತುಳು ಮಾತಾಡೋದು, ತುಳು ಕನ್ನಡ ಜಸ್ಟ್ ಮಿಕ್ಸ್ ಆಗ್ತದೆ ನೋಡಿ. ನಮ್ಮದು ಮಂಗಳೂರು ಸೈಡ್ ನೋಡಿ ನಿಮಗೆ. ಅಂದರೆ 6 ತಿಂಗಳಲ್ಲಿ ನಾನು ಈ ಆಯಿಲನ್ನು ತುಂಬ ನೋಡಿದೆ. ನನಗೆ ಇಲ್ಲಿ ಬಂದು ನಾನು ಆಯಿಲಿಗೆ ಅಂತ ಬಂದದಲ್ಲ, ಬಟ್ ನಾನು ಶಾರ್ಟ್ ಏನಾದರೂ ಸೇಲ್ಸ್ ಮಾಡೋದು, ಬೇರೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಇಲ್ಲಿ ನಾನು ಹೇಳಿದಲ್ಲ ವಿಡಿಯೋ ನೋಡಿ ತುಂಬ ಕಲಿತೆ ಅಂತ. ನಾನು ವಿಡಿಯೋ ನೋಡಿ ತುಂಬ ಆಲ್ರೆಡಿ ಇನ್ಕಮ್ ಮಾಡಿದ್ದೀನಿ ಖಾಲಿ ವಿಡಿಯೋ ನೋಡಿ. ಅಂದರೆ ಆ್ಯಡ್ ಬರ್ತದಲ್ಲ, ನಿಮ್ಮದು ಆ್ಯಡ್ ಬರ್ತದೆ ಯೂಟ್ಯೂಬಲ್ಲಿ ನೋಡಿ ಮತ್ತು ಇನ್ಸ್ಟಾದಲ್ಲಿ ನೋಡಿ, ಅದರಲ್ಲಿ ನೋಡಿ ನಾನು ತುಂಬ ಕಲ್ತಿದ್ದೇನೆ. ಹಾಗೆ ಈಗ ಇಲ್ಲಿ ನಿನ್ನೆ ನನಗೆ ಆ ಇದು ಜಾಸ್ತಿ ಇಂಟ್ರೆಸ್ಟ್ ಅಂದರೆ ಅದ್ರ ಬಗ್ಗೆ ಅಷ್ಟು ಹೋಪ್ಸ್ ಇರಲಿಲ್ಲ. ಇವತ್ತು ನನಗೆ ಕನ್ಫರ್ಮ್ ಆಗಿದೆ. ನಮಗೆ ಖಾಲಿ ಆಯಿಲೇ ನಮಗೆ ಅಂದರೆ ಪೇಯ್ನ್ ಆಯಿಲೇ ನಮಗೆ, ಅದರಲ್ಲಿ ಬೇರೆ ಒಂದು ಎರಡು ಪ್ರಾಡಕ್ಟ್ ಉಂಟು ಕಫರ್ದೆಲ್ಲ. ಆ ಪ್ರಾಡಕ್ಟಲ್ಲಿ ನಮಗೆ ಒಳ್ಳೆ ಏನಾದರೂ ಸಾಧಿಸ್ಬೋದು ಅಂತೇಳಿ ಉಂಟು. ಇದಕ್ಕೆ ನನ್ನ ತಾಯಿ ಹೆಸರು ಇಟ್ಟಿದ್ದೇನೆ ಅಮ್ಮ ಅಂತೇಳಿ. ಅಂದರೆ ಅಮ್ಮ ನನಗೆ ಇದು ಆಕಸ್ಮಿಕವಾಗಿ ಸಿಕ್ಕಿದಂಥ ಪ್ರಾಡಕ್ಟ್ ಅದು, ಮನೆಯಲ್ಲಿ ಯೂಸ್ ಮಾಡ್ತಿದ್ದೆ. ಓಕೆ, ಥ್ಯಾಂಕ್ ಯು. ಎಲ್ಲ ಕೂತ್ಕೊಳ್ಳಿ. ಇವತ್ತು ಊಟ ಮಾಡಿದ್ದೀರಾ? ರಿಲ್ಯಾಕ್ಸ್. ನಾವು ಲೆಟ್ ಅಸ್ ಗೋ ಫಾರ್ ಎ ಮೆಮೊರಿ ಗೇಮ್. ಓಕೆ, ಸೊ ನಿನ್ನೆಯಿಂದ ಮಾತಾಡಿರೋದ್ರಲ್ಲಿ ಹೂ ವಾಂಟ್ ಟು ಟ್ರೈ ಯುವರ್ ಮೆಮೊರಿ ಟೆಸ್ಟ್? ಯಾರು? ಯಾ ಪ್ಲೀಸ್.